ಇಲಿಯಲ್ಲ ಇಲಿಯಾಗಿದ್ದಾರೆ ಅಂತೆಲ್ಲ ಭಾಳ ಮಾತಾಡ್ತಾರೆ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ಈಗ ಎಲ್ಲರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಾರ, ಎಲ್ಲರಿಗೆ ಲ್ಯಾಪ್ಟಾಪ್ ಕೊಟ್ಟಾರ, ಎಲ್ಲರ ನೋಟ್ಬುಕ್ ಹಂಚಾರ. ಹಂದಿಗಳು ಚುನಾವಣೆಗಾಗಿ ನನ್ನ 2 ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹೂಳದ ಒಂದು ಕಾರ್ಯಕ್ರಮ ಇತ್ತು. ಎಲ್ಲಿ ಮುದ್ದೇಬಾಳದಾಗ 2 ಮಕ್ಕಳ ತಲೆ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರ್ದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ. 40 ಜನ ಸೇರಲಿಕ್ಕೆ ನನ್ನ ಒಬ್ಬ ಅಭಿಮಾನಿಗಳು 40 ಜನರೇ ಅದಾರಲ್ಲ. ನಮ್ಗೆ ಸತ್ತಾಗಿ 8 ಮಂದಿ ಬೇಕು, 5 ಮಂದಿ ಬೇಕಲ್ಲ. ನೋಡಿ ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು. ಯಾಕೆ ಸೋತೆ ದೇವ್ರ ಪ್ರಿಯಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬ್ರೀ ಬಸ್ ಬಾಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಅವರೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದರು. ಇವನ್ ನಾವಂತೂ ನೋಡ್ರಿ ಬಿ ಜೆ ಪಿ ಒಳಗಿದ್ದಾಗ BJP ಮಾಡಿ ಈಗ ಯತ್ನಾಳ್ ಸೋಲ್ಸ್ಯಾನ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗತ್ಲ ಬಿಜಾಪುರ್ನಾಗ. ನಾ ಯಾರು ಬೇಕಾದ್ರೂ ಕೆಡಬೋದು, ಯಾರನ್ನ ಆರಿಸಿದ್ರು ತಾಕತ್ತರ ಐತಿಲ್ಲ ಯತ್ನಾಳ್ಗೆ. ಒಪ್ಪಣ್ಣಾಗಲ್ಲ ಯತ್ನಾಳ್ ಎಲ್ಲನೂ ಸೋಲ್ಸದ. ಹೌದು ಖರೆ ಕಾಣಿಸ್ ನೋಡಂಗೆ ಯತ್ನಾಳ ಆತಾರ ಜನ ಆತಾರ. ಯಾಕತ್ತಾರ ಅಂದ್ರೆ 7 ಮಂದಿನ ನಾ ಸೋಲ್ಸಿನ ಅಂತಂದ್ರೆ ನಾನು ನೋಡ್ರಿ, ನನ್ನ ಕೇಳಿ BJP ಅವರು 1 ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರದಲ್ಲಿ. ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ? ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ದು 1 ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಕ್ಕೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲ ರೋಡನ್ನು ಮಾಡ್ಕೊತ ಬಂದಾರೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷೇತರ. ಯಡಿಯೂರಪ್ಪನೂ 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರು ಅವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ಬೇಕು, 1 BJPಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕೋನು ಅಂತ ಕೇಳಿದ್ರು ಕಾರ್ಯಕರ್ತರು. ಅವಾಗ ಏನಂದ್ರು, ಎಲ್ಲಿಯೂ ಹಾಕೋದಿಲ್ಲ, ಒಂದೇ ಹಾಕು, ಹಂಗಾದ್ರೆ ಗಾಡಿಗೆ ಹೊಡಿ ಅಂತ ಕೇಳಿದ್ರು. ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು. ಅದಕ್ಕೆ ನೀವು ಸೋತಿದ್ದ ಕಾರಣ ನೀವು ಅದಿರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ಟರಿ. ಇದೇನು ಮಾನ್ಯ ಆಯ್ತಲ್ಲ, ಅದು ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಅದು ಇಫ್ತಾರ್ ಮಾಡಿದ್ರಿ. ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದಿಲ್ಲ ಅಂತ. ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ. ಎದಕ್ಕೆ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗ್ರಿ? ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ. ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸಿ ಬರಲಾರ್ದ ನಿಂದ್ರಿಸ್ತಾರೆ ಇವರು. ಅವನಿಗೆ ಉದ್ಯೋಗ ಅದೇ ಐತಿ. ಅವನು ನಿಂದ್ರದು ಎದಕ್ಕೆ? ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ದು. ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೆಡೋಲಾಕ ಕಾಂಗ್ರೆಸ್ನವರು ರೊಕ್ಕ ಕಳಿಸ್ತಾರೆ. BJP ಅವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ. ಒಯ್ದು ಸಾರವಾಡದಾಗ ಹಾಕಿದ್ರು. ಏನಾಯಿತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು. ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದು. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ MLA ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ಇವತ್ತು ವಿರೋಧ ಮಾಡಿ ಹೇಳಿದ್ದಾರೆ, ಇಲ್ಲ ಯತ್ನಾಳ್ ಎಲ್ಲಿ ಹೋಗಲ್ಲ, ಯತ್ನಾಳ್ ಕರ್ಕೊಂಡು ನಾವು ಹೋಗ್ತೀವಿ, BJPಲಿ ಅವ್ರು ಬರ್ತಾರೆ, BJP ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡಿ ಅಲ್ಕ ಕೆಲಸ. ಇನ್ನೊಬ್ಬರು ಅದಾರಲ್ಲ ಅಲ್ಲಿ, ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಇರುತ್ತೆ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ BJP ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗಂಗಿಲ್ಲ,